ಅಜ್ಞಾನದಿಂದ ಸುಜ್ಞಾನದೆಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಂಬಿಸಿದರೆ ಸದ್ಗುರು ಜಗ್ಗಿ ವಾಸುದೇವ್ ಸಾಕಷ್ಟು ಮಾತಾಡಿದ್ದಾರೆ. ಇಲ್ಲಿ ತನಕ ಬನ್ನಿ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಯುವಕರ ಮನಸ್ಥಿತಿಯ ಬಗ್ಗೆ ಮಾತಾಡೋಣ. ಯಾಕಂದರೆ ಭಾರತದಲ್ಲಿ ತಮಗೆಲ್ಲ ಗೊತ್ತಿರುವಂಥ ವಿಚಾರ, ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಯುವಕರಿರುವಂಥದ್ದು. ಯುವಕರು ಎದ್ದು ನಿಂತಾಗ ಇಡೀ ಭಾರತ ಎದ್ದು ನಿಲ್ಲುತ್ತೆ ಅನ್ನುವಂಥ ಒಂದು ಮನೋಭಾವನೆ. ಸರ್, ತಾವೇನು ಹೇಳ್ತೀರಿ? ಏನು ಅಂತಂದರೆ, ಈಗ ಯುವಕರು ಯಾವ ರೀತಿ ಹಾದಿ ತಪ್ತಾ ಇದ್ದಾರೆ, ಅವ್ರಿಗೆ ಸರಿಯಾದಂಥ ಶಿಕ್ಷಣ ಸಿಗ್ತಾ ಇಲ್ಲ, ಆಮೇಲೆ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆಗೆ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂಥವ್ರು ಇದ್ದಾರೆ. ಇನ್ನು ಅದಕ್ಕೆ ವ್ಯತಿರಿಕ್ತವಾಗಿ ಬಹಳಷ್ಟು ಒಳ್ಳೆ ಎಜುಕೇಷನನ್ನು ಪಡ್ಕೊಂಡಿರುವಂಥವ್ರು, ಒಳ್ಳೆ ಕಲ್ಚರ್ ಇರುವಂಥವ್ರು, ಅವರೆಲ್ಲರೂ ಬೇರೆ ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? And today India has the maximum number of youth on the planet in terms of the nation. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಯುವಕರು ಅಂತ. ಹೌದು, ಭಾಳ ಹೆಚ್ಚಾಗಿ ಇದ್ದಾರೆ. ಇದು ಬಹಳ ಜನ ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ದೇಶದಲ್ಲಿ ಯುವಶಕ್ತಿ ಇದೆ ಅಂತ. ಇದು ಹೆಮ್ಮೆ ಪಡೋಕ್ಕೆ ಏನಿಲ್ಲ. ಯಾಕೆಂದರೆ ಹೀಗೆ ಈ ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಈಗ ನಮ್ಮ ದೇಶದಿಂದ ಬಂದ ಸ್ವಲ್ಪ ಪಾಲಿಟಿಷಿಯನ್ಸ್ ಎಲ್ಲ ಹೇಳ್ತಾಯಿದ್ರು, ಈ ಥರ ನಮ್ಮ ದೇಶದಲ್ಲಿ ಇಷ್ಟು ಯುವಶಕ್ತಿ ಇದೆ ಅಂತ. ಅದಕ್ಕೆ ನಾನು ಕೇಳಿದೆ, ಹಾಗಾದರೆ ಅದು ಸರಿ, ವಯಸ್ಸಾದವರೆಲ್ಲ ಎಲ್ಲಿ ಹೋದರು? ಇಲ್ಲ ನಮ್ಮ ಹತ್ರ ಯುವಕರಿದ್ದಾರೆ ಸರಿ, ವಯಸ್ಸಾದವರೆಲ್ಲ ಎಲ್ಲಿ ಹೋದರು? ಇಲ್ಲಿ ಯಾರಿಗೂ ವಯಸ್ಸಾಗಲ್ಲ. ಮುಗಿಯೋದಕ್ಕೆ ಮುಂಚೆ ಸತ್ತೋಗ್ತಾರೆ ಅಷ್ಟೇ. ಈ ಥರ ನಡೆದು ಬಂದಿರೋದ್ರಿಂದ ಈ ಒಂದು ತಲೆಮಾರಲ್ಲೇ ನಾವು ಸ್ವಲ್ಪ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸ್ವಲ್ಪ ಹೆಚ್ಚಾಗಿ ನಡೀತಾ ಇದೆ. ನಮಗೆ ಸ್ವತಂತ್ರ ಬಂದಾಗ ಈ 1947 ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು 28 ವರ್ಷ. 28 years is the average life expectancy. Indians die at 28. Today average life expectancy is 63. ಹೆಚ್ಚಾಗಿದೆ. ಅದರಿಂದ ಯುವಶಕ್ತಿ ಇದೆ. ಈ ಯುವಶಕ್ತಿ ಒಂದು ಶಕ್ತಿಯಾಗಿ ನಾವು ಅನುಭವಿಸಬೇಕು ಅಂದರೆ, ಇಫ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಆಸ್ ಅ ಪವರ್, it is important that we have educated, focused, disciplined youth. ಇಲ್ಲ ಅಂದರೆ ಇದೆಲ್ಲ inspired youth. ಇಲ್ಲ ಅಂದರೆ ಇದೆಲ್ಲದೂ ಕೂಡ ಉಲ್ಟಾ ಆಗುವಂತ. If you do not have, if you have unfocused, unhealthy, indisciplined youth, it is a biggest problem. ಸಮಾಜಕ್ಕೆ ಮಾರಕ ಆಗಿಬಿಡ್ತಾರೆ ಅಂತ. So it is a possibility, and all possibilities are also a problem if they are not properly handled. ಸತ್ಯ. Any possibility, if it is not properly handled, is a great problem. Youth can be the biggest problem for this nation if we do not take care of them well. Okay. At the same time, youth can be the greatest possibility for this nation. That's the only true capital we have right now. ಅಂದರೆ ತಾವು ಹೇಳ್ತಿರೋದೇನು ಅಂತಂದರೆ, ಯುವಕರು ಈ ದೇಶಕ್ಕೆ ವರವೂ ಆಗಬಲ್ಲರು, ಶಾಪವೂ ಆಗಬಲ್ಲರು ಅಂತ. ನಮ್ಮ ಯುವಕ ಶಕ್ತಿ ಇರೋದೆಲ್ಲ ನಮ್ಮ ಗ್ರಾಮಗಳಲ್ಲಿ ನಮಗೆ ಬೇಕಾದ ವಿದ್ಯಾಭ್ಯಾಸ ಅನುಕೂಲಗಳು ಇನ್ನೂ ಅಷ್ಟು ಬರಲಿಲ್ಲ. ವಿದ್ಯಾಭ್ಯಾಸ ಅಂದರೆ ಯಾವ ಥರ ವಿದ್ಯಾಭ್ಯಾಸ ಇದೆ ಅಂದರೆ, ಈಗ ವ್ಯವಸಾಯ ಮಾಡ್ತಾ ಇರೋವನಿಗೆ 7ನೇ ಕ್ಲಾಸ್ವರೆಗೂ ಓದಿಸಿ ಬಿಟ್ಬಿಟ್ರೆ ಅವನು ವ್ಯವಸಾಯ ಮಾಡೋಕ್ಕೂ ಅಸಾಮರ್ಥ್ಯ ಅವನಿಗೆ ಬಂದ್ಬಿಡುತ್ತೆ, ಬೇರೆ ಯಾವ ಕೆಲಸ ಮಾಡೋಕ್ಕೂ ಸಾಮರ್ಥ್ಯ ಬರಲಿಲ್ಲ ಅವನಿಗೆ. ಈ ಥರ ನಡುನೀರಿನಲ್ಲಿ ಬಿಡೋ ಒಂದು ವಿದ್ಯಾಭ್ಯಾಸ ನಡೀತಾ ಇದೆ ಹೆಚ್ಚಿಗೆ. ಎಲ್ಲರಿಗೆ ಹಾಗೆ ನಾನು ಹೇಳಲಿಲ್ಲ, ಬಹುತೇಕರು ಹೆಚ್ಚಾಗಿ ಆ ಥರ ನಡೀತಾ ಇದೆ. ನಾವು ಒಂದು ಮುಂದುವರೆದ ರಾಷ್ಟ್ರವಾಗಿ ನಾವು ಹೋಗಬೇಕಂದ್ರೆ ಬರೋ ವರ್ಷಗಳಲ್ಲಿ ನಮಗೆ ಯಾವ್ಯಾವ ಕೆಲಸದಲ್ಲಿ ನಮಗೆ ಸಾಮರ್ಥ್ಯ ಇಲ್ಲ, ಅದರಲ್ಲಿ ನಮ್ಮ ಯುವಕರು ಹೋಗಬೇಕು, ಅದರಲ್ಲಿ ನಾವು ಸಾಮರ್ಥ್ಯ ಸಂಪಾದಿಸಬೇಕು. ಓಕೆ. ಹಿಂದಿನ ತಲೆಮಾರಿಗೂ ಈಗಿನ ತಲೆಮಾರಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಹಿಂದೆಲ್ಲರೂ ಕೂಡ ಸಂಸಾರದಲ್ಲಿ ಒಟ್ಟಿಗೆ ಇದ್ದಂಥವ್ರು, ಒಬ್ಬರು ಕಷ್ಟ ಸುಖಗಳೇನು ಅನ್ನುವಂಥದ್ದು ಗೊತ್ತಿತ್ತು. ಪೂಜೆ ಪುನಸ್ಕಾರಗಳಾಯಿತು ಅಂತಂದ್ರೆ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ರು. ಈಗ ಗಂಡ ಹೆಂಡತಿ, ಅವರು ಒಂದು ಮಗ ಅಥವಾ ಮಗಳು, 3 ಜನರು ಸಂಸಾರ ಅಷ್ಟೇ, ಏನಾದರೂ ಕೂಡ ಅದರಲ್ಲೇನೆ ಭಾಳ ಫ್ರೆಂಡ್ಸ್ ಇದ್ದಾರೆ. ಅದು ಒಂದು. ಜೊತೆಗೆ ಇನ್ನೊಂದು ಅಪಾಯ ಏನು ಅಂತಂದರೆ, ನಮ್ಮಲ್ಲಿ ಈಗ ಕೆಡ್ಲಿಕ್ಕೆ ಕಾರಣಗಳು ಈ ಮಾಧ್ಯಮ ತುಂಬ ಪವರ್ಫುಲ್ ಆಗಿರುವಂಥದ್ದು, ಜೊತೆಗೆ ಏನಂದರೆ ಈ ಇಂಟರ್ನೆಟ್ ಬಂದಿರೋದು. ಇದನ್ನೆಲ್ಲ ನೋಡಿದ್ರೆ ಆಮೇಲೆ ಒಂದು ಭಾಷೆ ಕಲಿತ ತಕ್ಷಣ ನಮಗೆ ಎಲ್ಲದೂ ಕೂಡ ನಿಲುಕ್ಬಿಡುತ್ತೆ ಅನ್ನುವಂಥ ಒಂದು ಮನೋಭಾವನೆ ಇದೆಲ್ಲ ಅಂತ ಅನ್ನಿಸ್ತಾ ಇಲ್ವ ತಮಗೆ ಅಂತ? ಅದು ನಾವು ಹೇಗೆ ನಡೆಸ್ಕೋತೀವೋ ಹಾಗೆ. ಈಗ ಯುವಕರಿಗೆ ನಮ್ಮ ಸಂಸ್ಕೃತಿಯಲ್ಲಿ ಆಸಕ್ತಿ ಇಲ್ಲ ಅಂದರೆ, ಆಸಕ್ತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಬರಲ್ಲ. ನಮ್ಮ ಸಂಸ್ಕೃತಿ ನಾವು ಅವ್ರಿಗೆ ಆಸಕ್ತಿ ಬರೋ ಹಾಗೆ ನಾವು ಪ್ರೆಸೆಂಟ್ ಮಾಡಬೇಕು. ಕೊನೆಯದಾಗಿ ನಮ್ಮ ಯೂತ್ಸಿಗೆ ತಾವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ?
When we say youth, we are talking about a new generation. A new generation should not be repeating what the previous generation did. If you are going to do the same things that the previous generations did, there is no purpose to your existence. A new generation should do what the previous generations could not imagine. This generation should not be bothered about working towards just their survival, just earning a living. This generation should think of building our nation into a tremendous possibility that it was in the past. Building this world and this humanity to a great possibility on the threshold upon which we are sitting right now. To achieving that is the purpose of this generation, the new generation which is here, not repeating what the previous generations did. ಎಸ್, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ನಮ್ಮ ಜೊತೆಗೆ ತಮಗೆ ಧನ್ಯವಾದಗಳು. ಓಕೆ, ಸೊ ಕನ್ನಡ ಭಾಷೆಯ ಬಗ್ಗೆ ಅಷ್ಟು ಹಿಡ್ತಾ ಇಲ್ಲ, ಆದರೂ ಕನ್ನಡದಲ್ಲಿ ಅದ್ಭುತವಾಗಿ ಮಾತಾಡಿದ್ರು. ಏನು ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಸದ್ಗುರುಗಳು ಕೊಟ್ಟಿದ್ದಾರೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದು ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಜೀವನ ಪದ್ಧತಿಯ ಬಗ್ಗೆ ಆಗಿರ್ಬೋದು, ಜೊತೆಗೆ ನಮ್ಮ ಯುವಕರ ಬಗ್ಗೆ ಆಗಿರ್ಬೋದು. ಸೊ ಒಂದು ಮಾತು ಮಾತ್ರ ನಾನು ಹೇಳೋದಿಷ್ಟೇ, ಸ್ವಾಮೀಜಿಗಳಿಗೆ ಇದೊಂದು ನಮ್ಮ ಮನವಿ ಕೂಡ ಹೌದು. ಕೇವಲ ನಿಮ್ಮ ಕರ್ಮಭೂಮಿನ ಬೇರೆ ಬೇರೆ ಭಾಗದಲ್ಲಿ ಮಾತ್ರ ಇಟ್ಕೋಬೇಡಿ, ನಿಜಕ್ಕೂ ಕರ್ನಾಟಕಕ್ಕೂ ಬನ್ನಿ. ಕರ್ನಾಟಕದ ಜನರಿಗೂ ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಸುಜ್ಞಾನದ ಕಡೆಗೆ ಒಯ್ಯುವಂಥ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.